ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಇವತ್ತು ನಿಮಗೆ ನಾನು ಮತ್ತು ನನ್ನ ತುಳಸಿ ಗಿಡದ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ಟಿಪ್ಸ್ ಅಂತ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಕೊಡಿರಿ, ಮತ್ತು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ಲಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ್. ಇದು ನನ್ನ ತುಳಸಿ ಕಟ್ಟಿ ಅದ ಫ್ರೆಂಡ್ಸ್. ನಾನು ತುಳಸಿ ಗಿಡ ನೋಡಿರಿ ಎಷ್ಟು ದಟ್ಟಾಗಿ ಬಂದದ. ತುಳಸಿ ಗಿಡಕ್ಕೆ ಏನಂದ್ರೆ ಜಾಸ್ತಿ ಬೆಳಕು ಬೇಕು ತುಳಸಿ ಗಿಡಕ್ಕೆ, ಮತ್ತು ಬಿಸಿಲು ಬೇಕು ತುಳಸಿ ಗಿಡಕ್ಕೆ, ಮತ್ತು ಚಳಿ ಅಂದ್ರೆ ನಡೆಯಂಗಿಲ್ಲ ತುಳಸಿ ಗಿಡಕ್ಕೆ. ನಾನೇನು ಮಾಡ್ತೀನಿ, ಇದಕ್ಕೆ ಒಂದು 15 ದಿವ್ಸಿನಾಗ 8 ದಿವ್ಸಿನಾಗ 15 ದಿವ್ಸಿನಾಗ ನಾನು ಇದಕ್ಕೆ ಪಿಂಚಿಂಗ್ ಮಾಡ್ತಾ ಇರ್ತೀನಿ. ಮ್ಯಾಲಿಂದ ಸ್ವಲ್ಪ ಚಂಡಿ ಎಲ್ಲ ನಾವು ಸ್ವಲ್ಪ ಕಟ್ ಮಾಡಿದೀವಿ ಅಂತಂದ್ರೆ ಒಂದೇ ಇದ್ರಾಗೆ ಎರಡೆರಡು ಚಿಗಿತದ, ಒಂದೊಂದು ಪಂಟ್ಯದಾಗ ಎರಡೆರಡು ಚಿಗಿತದ ಗಿಡ, ಮತ್ತು ಅವಾಗ ಅದು ದಟ್ಟಾಗಿ ಬರ್ತದೆ, ಹಸೂರಾಗಿ ದಟ್ಟಾಗಿ ಬರ್ತದೆ. ಮತ್ತು ಇದಕ್ಕೆ ನೀರಂದ್ರೆ ಜಾಸ್ತಿ ಬೇಡ ಫ್ರೆಂಡ್ಸ್. ದಿನಕ್ಕೆ ಒಂದು ಸಲ ಬೆಳಿಗ್ಗೆ ಒಂದು ಸಲ ನಾವೇನು ಪೂಜೆ ಮಾಡಿ ನೀರು ಕೊಡ್ತೀವಲ್ಲ ಅಷ್ಟೇ ಸಾಕು. ನಾವು ಪೂಜೆ ಮಾಡಿ ಏನಾರ ಒಂದು ಕುಂಕುಮದ ನೀರಾಗಲಿ ಅರಿಶಿಣ ನೀರಾಗಲಿ ಏನಾರ ಇದ್ರೆ ತುಳಸಿ ಗಿಡಕ್ಕೆ ಹಾಕ್ಲಕ್ಕೆ ಹೋಗಬಾರ್ದು. ಅದ್ರಾಗ ಕುಂಕುಮದಾಗ ಅರಿಶಿಣದಾಗ ಕೆಮಿಕಲ್ ಇರ್ತದೆ, ಅದಕ್ಕೆ ಗಿಡಕ್ಕೆ ಇದು ಆಗ್ತದೆ, ಅದಕ್ಕೆ ಹಾಕ್ಲಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಇದು ನಾನು ಫರ್ಟಿಲೈಸರ್ ಇದೊಂದು ನಾನು ಪಾಕಿಟ್ ತರ್ತೀನಿ ತುಳಸಿ ಗಿಡ ಸಲ್ಯಾಕ, ಹೂವಿನ ಗಿಡ ಸಲ್ಯಾಕ. ಇದು ನಾನು ಒಂದು 2 ಚಮಚದಷ್ಟು ನಾನು ಹಾಕೊಳಕತ್ತೀನಿ ಇವತ್ತು. ಸ್ವಲ್ಪ ಕುಂಡದಾಗ ಒಂದು ಸ್ವಲ್ಪ ಕೆದರಿ ಅದು ಸುತ್ತ ಒಂದು 2 ಚಮಚ ಹಾಕ್ಕೊಂಡಿವಿ ಅಂತಂದ್ರೆ ನಮಗೆ 15 ದಿವಸ ಒಂದು ತಿಂಗಳ ತನಕ ನಾವು ಮತ್ತು ಇದಕ್ಕೇನು ಗೊಬ್ಬರ ಹಾಕೋದು ಜರೋತಿಲ್ಲ. ಹೆಂಡಿ ಗೊಬ್ಬರನೂ ಹಾಕ್ತಾರೆ ಫ್ರೆಂಡ್ಸ್. ನಾನು ಹಾಕಿಲ್ಲ ಇದಕ್ಕೆ ಹೆಂಡಿ ಗೊಬ್ಬರ ತುಳಸಿ ಗಿಡಕ್ಕೆ. ನಾನು ಯಾವಾಗಲೂ ಒಂದು ತುಳಸಿ ಗಿಡ ನನ್ನ ಹತ್ರ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಪಾಟಿನಾಗ 2 ಪಾಟಿನಾಗ, 1 ಪಾಟ್ನಾಗ 2 ಪಾಟ್ನಾಗ ನಾನು ತುಳಸಿ ಗಿಡ ಹಾಕ್ಕೊಂಡಿರ್ತೀನಿ. ಯಾಕಂದ್ರೆ ಇವಾಗ ಚಳಿಗಾಲ ಬಂತು ಅಂತಂದ್ರೆ ತುಳಸಿ ಗಿಡ ಏನಾಗ್ತದೆ, ತಾನೇ ಹಿಂಗೆ ಎಲೆ ಎಲ್ಲ ಅರಿಶಿಣಾಗಿ ಎಲೆ ಎಲ್ಲ ಉದುರಿ ಗಿಡ ಒಂಥರ ಇದು ಬ್ಯಾಡ್ ಹೋದಂಗೆ ಆಗ್ತದೆ ಫ್ರೆಂಡ್ಸ್. ಅವಾಗ ನಾವು ಗಿಡ ತೆಗೆದು ಮತ್ತು ಬೇರೆದು ನಾವೇನು ಅದನ್ನು ಇನ್ನೊಂದು ಪಾಟ್ನಾಗ ನಾವು ಬೆಳೆಸಿರ್ತೀವಲ್ಲ ತುಳಸಿ ಗಿಡ, ಆ ಪಾಟ್ನ ಗಿಡ ಈ ಪಾಟ್ನಾಗ ಹಾಕ್ಕೊಂಡ್ರು ಭೀ ಬರ್ತದೆ. ಹಾಗೇನಿಲ್ಲ, ತೆಗಿಬಾರ್ದೆ ಅಂತೇನಿಲ್ಲ. ಒಂದು ಚಲೋ ವಾರ ನೋಡಿ ಶುಕ್ರವಾರ ಬಿಟ್ಟು ಮಂಗಳವಾರ ಬಿಟ್ಟು ಮತ್ತು ಅಮಾಸಿ ಹುಣ್ಣಿ ಬಿಟ್ಟು ನಾವು ತುಳಸಿ ಗಿಡಕ್ಕೆ ರಿಪೋರ್ಟ್ ಮಾಡ್ಕೋಬೋದು. ಇದು ಎಷ್ಟು ಹಸಿರಾಗಿ ಮಳೆಗಾಲ ಅದಲ್ಲ ಫ್ರೆಂಡ್ಸ, ನೋಡಿರಿ ಎಷ್ಟು ಹಸಿರಾಗಿ ಬಂದದ. ನಾನು ನಿಮಗೆ ಇನ್ನೊಂದು ತುಳಸಿ ಗಿಡ ಬೇರೆ ಪಾಟ್ನಾಗ ಹಾಕೊಂಬದು ತೋರಿಸ್ತೀನಿ. ಯಾವಾಗೂ ತುಳಸಿ ಗಿಡಕ್ಕೆ ಮಣ್ಣು ಅಂದ್ರೆ ಉದುರು ಇರಬೇಕು ಫ್ರೆಂಡ್ಸ. ಮಣ್ಣು ಜಿಗಿ ಇರಬಾರ್ದು. ಗಿಡದ್ದು ಇದು ಏನು ಪಂಟೆ ಇರ್ತಾವಲ್ಲ ಭಾಳ ನಾಜೂಕ್ ಇರ್ತಾವೆ, ಅದ್ರ ಸಲುವಾಗಿ ಮಣ್ಣು ಇದಕ್ಕೆ ಜಿಗಿ ಇರಬಾರ್ದು, ಉದುರೇ ಇರಬೇಕು. ನಾನು ಒಂದೇ ಸಲ ಪಾಟಿಂಗ್ ಮಿಕ್ಸರ್ ಎಲ್ಲ ನಾನು ಕಲಿಸ್ಕೊಂಡು ಇಟ್ಟಿರ್ತೀನಿ. ಅದೇ ಪಾಟಿಂಗ್ ಮಿಕ್ಸರೇ ನಾನು ತೊಗೊಂಡು ಈಗ ರಿಪೋರ್ಟ್ ಮಾಡ್ಕೊಳತ್ತೀನಿ. ಡ್ರೈನೇಜ್ ಚಲೋ ಇರಬೇಕು ಪಾಟಿಂದು, ನೀರೆಲ್ಲ ಚಲೋ ಜಾನ್ ಹೋಗಬೇಕು ತೆಳಗ, ನೀರೇನು ನಿಂದಿರಬಾರ್ದು, ತುಳಸಿ ಗಿಡಕ್ಕೆ ಏನೂ ಆಗಂಗಿಲ್ಲ. ಮತ್ತು ನೀರು ನಿಂತು ಪಾಟಿನಾಗ ಅಂತಂದ್ರೆ ಬೇರೆಲ್ಲ ಕೊಳಿಬೋದು ಫ್ರೆಂಡ್ಸ್. ನಾನು 2 ನರ್ಸರಿಲಿಂದ ತುಳಸಿ ಗಿಡ ತಂದು ಇಟ್ಕೊಂಡಿದ್ದ, ಅದಕ್ಕೆ ನಾನು ಅದು ರಿಪೋರ್ಟ್ ಮಾಡ್ಕೊಂಬದ್ವಿ. ನಾನು ನಿಮಗೆ ತೋರಿಸ್ಲಕತ್ತೀನಿ. ಗಿಡ ತಂದು ನಾನು 8 ದಿವಸ ಆಯಿತು. ನಾನು 8-10 ದಿವಸ ತನಕ ನಾನು ರಿಪೋರ್ಟ್ ಮಾಡೋಂಗಿಲ್ಲ. ಯಾಕಂದ್ರೆ ಅವು ಗಿಡಗಳು ನಮ್ಮ ಗಿಡಗಳ ಜೊತೆ ಎಲ್ಲ ಹೊಂದ್ಕೊಂಡು ಆದಮೇಲೆ ಅವಾಗ ರಿಪೋರ್ಟ್ ಮಾಡಬೇಕು. ನಾವು ನರ್ಸರಿಲಿಂದ ತಂದ್ರೂಪ್ಲೆ ಯಾವುದೇ ಗಿಡ ಆಗಲಿ ನಾವು ರಿಪೋರ್ಟ್ ಮಾಡ್ಕೋಬಾರ್ದು. ಇದು ನಾನು ಸಾವಕಾಸಿ ನಾನು ಮೆಲ್ಲಗೆ ತೆಗಿಲಕತ್ತೀನಿ. ಇದ್ರದ್ದು ಏನದ ಪ್ಲಾಸ್ಟಿಕ, ಇದಕ್ಕೆ ನಾನು ಒಡೆದು ಏನದ ಮಣ್ಣು, ಇದ್ರದ್ದು ಏನದ ಕೆಂಪು ಮಣ್ಣು ಇರ್ತದಲ್ಲ ಫ್ರೆಂಡ್ಸ್, ಇದಕ್ಕೆ ತೆಗೆದ್ರೆ ಭೀ ನಡೀತದ, ಇಲ್ಲ ಅಂದರೆ ಹಾಗೆ ಭೀ ನಾವು ಇಟ್ಟರೆ ನಡೀತದ. ಇವಾಗ ಇದು ಗಟ್ಟಿಯಾಗ್ಯದ ಮಣ್ಣು, ಅದಕ್ಕೆ ನಾನು ಇದಕ್ಕೆ ಒಡೆದು ತೆಗಿಲಕತ್ತೀನಿ. ಹಾಗೇನಿಲ್ಲ, ಇದು ಬೆಳೆಯಲ್ಲಂತೇನಿಲ್ಲ. ಇವಾಗ ಮಳೆ ಅದಲ್ಲ ಫ್ರೆಂಡ್ಸ, ಎಲ್ಲ ಗಿಡಗಳು ಚಲೋ ನೀಟಾಗಿ ಬೆಳಿತಾವ. ನಮ್ಮ ಕಡೆ ಸ್ವಲ್ಪ ಕಡಿಮೆನೇ ಮಳೆ ಅದ, ಅಂದ್ರೂ ಒಂದು ಸಲ ಮಳೆ ಬಂತಂದ್ರೆ ಸಾಕು ಫ್ರೆಂಡ್ಸ, ಭಾಳ ಹಚ್ಚನೆ ಹಸಿರಾಗಿ ಬೆಳಿತಾವ ಗಿಡಗಳು. ಇದು ನಾನು ಯಾಕೋ ಭಾಳ ಗಟ್ಟಿಯಾಗ್ಯದ, ಇದಕ್ಕೆ ನಾನು ನೀರು ಹಾಕಿದ್ದಿಲ್ಲ. ಇದಕ್ಕೆ ಪಾಲಿಥೀನ್ದಾಗ ಏನಿತ್ತು ಗಿಡ, ಅದಕ್ಕೆ ನೀರು ನಾನು ಹಾಕಿದ್ದಿಲ್ಲ, ಅದ್ರ ಸಲುವಾಗಿ ಇದು ಮಣ್ಣು ಗಟ್ಟಿಯಾಗ್ಯದ. ನಾನು ಇದಕ್ಕೆ ಹಾಗೆ ಇಟ್ಕೋತೀನಿ ಫ್ರೆಂಡ್ಸ, ಇದಕ್ಕೆ ನಾನು ಏನು ಒಡೆಯಂಗಿಲ್ಲ. ಇನ್ನೊಂದು ಸಲ ಏನು ಸ್ವಲ್ಪ ಗಿಡ ದೊಡ್ಡದಾಗಣ ಏನು ರಿಪೋರ್ಟ್ ಮಾಡ್ಕೋತೀನಲ್ಲ, ಆವಾಗ ಮತ್ತು ನಾನು ಇದ್ರದ್ದು ಮಣ್ಣೆಲ್ಲ ಉದುರಿಸಿ
ಗಿಡ ದೊಡ್ಡದಾದ್ಮೇಲೆ ಮಣ್ಣು ಉದುರಿಸಿ ನಾನು ಮತ್ತೆ ಬೇರೆ ಅದ್ರಾಗ ನಾನು ರಿಪೋರ್ಟ್ ಮಾಡ್ಕೋತೀನಿ. ಮತ್ತೊಂದು ತಿಂಗಳು 2 ತಿಂಗಳು 3 ತಿಂಗಳು ಆದಮೇಲೆ ಇವಾಗ ನಾ ಇದಕ್ಕೆ ಹಾಗೆ ಇಡ್ತೀನಿ. ಇವೆರಡು ಗಿಡಕ್ಕೆ ಜೋಡಿಸೇ ನಾನು ಒಂದೇ ಪಾಟ್ನಾಗೆ ಇಡ್ಲಾಕತ್ತೀನಿ. ಯಾಕಂದ್ರೆ ಜರ ಗಿಡಗ ದಟ್ಟು ಬರಲಿ ಅಂಥೇಳಿ ನಾನು ಒಂದೇ ಪಾಟ್ನಾಗ ಇಡ್ಲಾಕತ್ತೀನಿ. ಒಂದೊಂದು ಗಿಡ ನಾವು ಬೇರೆ ಹಚ್ಚಿದೇವಂದ್ರೆ ಮತ್ತು ಮಣ್ಣು ಭೀ ಜಾಸ್ತಿ ಬೇಕಾಗ್ತದೆ ಮತ್ತು ಪಾಟ್ನು ಬೇಕಾಗ್ತದಲ್ಲ ಫ್ರೆಂಡ್ಸ್. ಅದ್ರ ಸಲುವಾಗಿ ನಾನು ಒಂದೇ ಪಾಟ್ನಾಗೆ ನಾನು 2 ಗಿಡ ಇಟ್ಕೊಳತ್ತೀನಿ. ಇದಕ್ಕೆ ಉದುರು ಇದ್ದಿಂದು ಮಣ್ಣು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನಾವು ಇದಕ್ಕೆ ರಿಪೋರ್ಟ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್. ಈಗ ನಾವು ಇದಕ್ಕೊಂದು 8 ದಿನ ಒಂದು 2-3 ದಿವಸ ನಾವು ನಮ್ಮ ನೆರಳಿನಾಗೆ ಇಟ್ಕೋಬೇಕು. ನಾನು ಏನು ಶೇಡ್ ಅದ ನನ್ನ ಬಳಿ ಸ್ವಲ್ಪ ನೀರು ಹಾಕಿ ಇದಕ್ಕೆ ಶೇಡ್ನಾಗೆ ನಾನು ಇಟ್ಕೋತೀನಿ. ಮತ್ತು ಆಮೇಲೆ ಇದಕ್ಕೆ ನಾನು ಬಿಸಿಲಿಗೆ ಇಡ್ತೀನಿ. ಇದಕ್ಕೆ 8ರಿಂದ ಒಂದು 4-5 ತಾಸು ಬಿಸಿಲು ಬಂದ್ರೆ ಭೀ ಪರವಾಗಿಲ್ಲ ಫ್ರೆಂಡ್ಸ್. ಇದಕ್ಕೆ ಬೇಗ ಬಿಸಿಲು ಬೇಕಂತೇನಿಲ್ಲ. 4-5 ತಾಸು ಬಿಸಿಲ ಬೆಳಕು ಇರಬೇಕು. ಆವಾಗ ಇದು ಗಿಡ ಚಲೋ ದಟ್ಟಾಗಿ ಬೆಳೀತದೆ ಮತ್ತು ಹಸಿರಾಗಿ ಬೆಳೀತದೆ. ಮತ್ತು ಇದು ಸ್ವಲ್ಪ ದೊಡ್ಡದಾಯಿತು ಅಂತಂದ್ರೆ ಇದಕ್ಕೆ ಪಿಂಚಿಂಗ್ ಮಾಡ್ಕೋತಾ ಹೋಗಬೇಕು. ಪಿಂಚಿಂಗ್ ಅಂದರೆ ಏನು ಫ್ರೆಂಡ್ಸ, ಮ್ಯಾಲೆ ಚಂಡಿ ಇರ್ತದಲ್ಲ, ಅದು ಒಂದು 2 ಇಂಚಷ್ಟು ನಾವು ಕಟ್ ಮಾಡ್ತಾ ಹೋದೀವಿ ಅಂತಂದ್ರೆ ಅದು ದಟ್ಟಾಗಿ ಹಸುರಾಗಿ ಬೆಳೀತದೆ. ಮತ್ತು ನಮಗೆ ನಾವು ಏನು ಕಟ್ಟಿ ಇದು ತುಳಸಿ ಕಟ್ಟಿ ಇರ್ತದಲ್ಲ, ಆ ಕಟ್ಟಿದಾಗ ನಾವು ಇದಕ್ಕೆ ರಿಪೋರ್ಟ್ ಮಾಡ್ಕೊಂಡೀವಿ ತುಳಸಿ ಗಿಡಕ್ಕೆ ಅಂದ್ರೂ ಆವಾಗ ನಮಗೆ ಬರ್ತದೆ. ಮತ್ತು ನಮ್ಮದು ತುಳಸಿ ಗಿಡ ಹೆಂಗದ ಹಾಗೆ ಕಾಣಿಸ್ತದೆ. ಮತ್ತು ನಾವು ಹೊಸ ಗಿಡ ಹಾಕಿದೆವು ಅಂತ ಏನೂ ಅನ್ಸಂಗಿಲ್ಲ. ಅದ್ರ ಸಲುವಾಗಿ ನಾನೇನು ಮಾಡ್ತೀನಿ, ಒಂದು ಪಾಟಿನಾಗ ತುಳಸಿ ಗಿಡ ಯಾವಾಗಲೂ ಎಕ್ಸ್ಟ್ರಾ ಒಂದು ಬೆಳೆಸ್ಕೊಂಡು ಇಟ್ಟಿರ್ತೀನಿ ಫ್ರೆಂಡ್ಸ್. ನಾನು ಇವೆರಡು ಕುಳ್ಳಿ ತಂದಿದ್ದೆ. ಇವು ನಾನು ಏನಾರ ನಾನು ಮಾರ್ಕೆಟ್ಗೆ ಹೋದಂದ್ರೆ ಏನಾರ ಒಂದು ತರ್ತಾನೆ ಇರ್ತೀನಿ ಫ್ರೆಂಡ್ಸ ನನ್ನ ಗಾರ್ಡನ್ ಸಲುವಾಗಿ. ಇವು ಕುಳ್ಳಿ ತಂದೀನಿ ನಾನು. ಇದಕ್ಕೊಂದು ಸ್ವಲ್ಪ ಪೇಂಟ್ ಹಚ್ಚಿಡ್ತೀನಿ. ಇವಾಗ ನೀವು ನಿಮ್ಗೆ ತೋರಿಸ್ತೀನಿ ನಾನು ಪೇಂಟ್ ಹಚ್ಚೋದು. ಇದು ಒಂದು ಸಣ್ಣದು ಒಂದು ಪಾಟ್ ನನ್ನ ಬಳಿ ಆನ್ಲೈನ್ ನಾನು ತರಿಸಿದ್ದ ಪಾಟ. ಅದರದ್ದು ಪಾಟ್ ಒಡೆದಿತ್ತು ಫ್ರೆಂಡ್ಸ. ಅದಕ್ಕೆ ಇವು ಏನದ ಸಾಂಕಳಿ ನನ್ನ ಬಳಿ ಉಳಿದಿವು. ಇವು ಸಾಂಕಳಿ ಯಾಕೆ ನಾನು ಬಿಸಾಕಬೇಕು ಅಂಥೇಳಿ ನಾನು ಮತ್ತೊಂದು ಪಾಟಿಗೆ ಇದು ಏನದ, ಇದು ಪ್ಲಾಸ್ಟಿಕ್ ಪಾಟ್ ಇತ್ತು. ಇದಕ್ಕೆ ಪ್ಲಾಸ್ಟಿಕ್ದಿದ್ದು ಸಾಂಕಳಿ ಇದ್ದಿದ್ದಿಲ್ಲ, ಇದಕ್ಕೆ ಪ್ಲಾಸ್ಟಿಕ್ದಿತ್ತು ಇದು ಪಾಟ. ಅದಕ್ಕೆ ಅದು ತೆಗೆದು ಬಿಸಾಕಿ ನಾನು ಒಡೆದಿತ್ತದು ತೆಗೆದು ಬಿಸಾಕಿ ನಾನು ಇದು ಹೀಗೆ ಸಿಗಿಸ್ತೀನಿ. ನೀವು ನೋಡ್ಲಕತ್ತಿರ್ಬೋದು. ಯಾವುದೇ ಆಗಲಿ ವೇಸ್ಟ್ ಆಗ್ಯದ ಅಂಥೇಳಿ ನಾವು ಬಿಸಾಕೋದು ಏನೂ ಬೇಕಾಗಿಲ್ಲ ಫ್ರೆಂಡ್ಸ್. ಇದಕ್ಕೆ ನಾವು ಹೀಗೆ ಸ್ವಲ್ಪ ಇದು ಹಾಕ್ಕೊಂಡೀವಿ ಇದಕ್ಕೆ ಸಾಂಕಳಿ ಅಂತಂದ್ರೆ ಇದ್ರಾಗ ಇನ್ನೊಂದು ನಾವು ಈ ಗಿಡ ಹಾಕಿ ನಾವು ಹ್ಯಾಂಗ್ ಮಾಡ್ಬೋದು ಫ್ರೆಂಡ್ಸ್. ಪಾಟೆ ಹೊಡಿಲಿ ಏನೇ ಹೊಡಿಲಿ ನಾನು ಯಾವತ್ತೂ ಬಿಸಾಕಂಗಿಲ್ಲ ಫ್ರೆಂಡ್ಸ. ಏನಾರ ಕೆಲ್ಸಕ್ಕೆ ಬರ್ತದಂತ ನಾನು ಇಟ್ಟೇ ಇರ್ತೀನಿ. ಅದಕ್ಕೆ ಇದು ಸಾಂಕಳಿ ತೆಗೆದು ನಾನು ಬೇರೆ ಪಾಟಿಗೆ ಹಚ್ಚಿ ಇದಕ್ಕೊಂದು ನಾನು ಹ್ಯಾಂಗಿಂಗ್ ಮಾಡಿ ಇಡ್ತೀನಿ ಫ್ರೆಂಡ್ಸ. ಇದೆಲ್ಲ ನಾವು ನಮ್ಮ ಕೈಲೇ ನಾವು ಮಾಡ್ತಾ ಇದ್ದೀವಿ. ಪಾಟಿಂದಾಗಲಿ ಏನೇ ಆಗಲಿ ನಮ್ಗೆ ಭಾಳ ಚಲೋ ಅನ್ನಿಸ್ತದ ಮತ್ತು ನಮಗೆ ಮನಸ್ಸು ಬರ್ತದೆ. ಇದೇ ನಾವು ಗಿಡಗಳದ್ದು ಏನೇ ಪಾಟಿಂದೇ ಆಗಲಿ ಒಂದು ಗಿಡದ್ದೇ ಆಗಲಿ ನಾವು ಇದೇ ಪಾಟ್ ಅದಕ್ಕೊಂದು ಯಾವುದಾರ ಒಂದು ಪಾಟ್ ಹೊಡೀಲಿ ಮತ್ತು ಅದಕ್ಕೆ ಏನಾರ ಪೇಂಟ್ ಹಚ್ಚಿ ಅದಕ್ಕೆ ಏನಾರ ರಿಪೇರಿ ಮಾಡಿ ಮತ್ತು ಅದ್ರಾಗ ನಾವು ಗಿಡ ಹಾಕೋದು ಮಾಡ್ತೀವಲ್ಲ ಫ್ರೆಂಡ್ಸ, ಭಾಳ ಮನಸ್ಸು ಬರ್ತದೆ. ಭಾಳ ಚಲೋ ಅನ್ನಿಸ್ತದೆ ನಮ್ಗೆ. ಯಾವುದೇ ನಮ್ಗೆ ಏನಾರ ಮನ್ಸಿಗೆ ಬೇಜಾರಾಗಲಿ ಏನೇ ಆಗಲಿ ಯಾವುದು ನಮ್ಮ ಬೇಜಾರು ಬರೋಂಗಿಲ್ಲ. ಅದಕ್ಕೆ ನಾನು ಇವೇ ಏನಾರ ಒಂದು ಮಾಡ್ತಾ ಇರ್ತೀನಿ. ಇವತ್ತೊಂದು ನಾನು ಕುಳ್ಳಿ ತಂದೀನಿ ನೋಡಿರಿ. ಕುಳ್ಳಿ ತಂದು ಏನು ಮಾಡೀನಿ, ಮತ್ತು ನನ್ನ ಟೈರ್ ಅವಲ್ಲ ಆ ಟೈರ್ನಾಗ ನಾನು ಇಡಬೇಕು ಕುಳ್ಳಿಗಳಿಗೆ ಡಿಸೈನ್ ಮಾಡಿ ಅಂಥೇಳಿ ಅದಕ್ಕೊಂದು ಸ್ವಲ್ಪ ಪೇಂಟ್ ಹಚ್ಕೊಳತ್ತೀನಿ. ಇದು ಗಿಡ ಅಂದರೆ ಏನು ಫ್ರೆಂಡ್ಸ, ಮನ್ಸಿಗೆ ಒಂಥರ ಉಲ್ಲಾಸ, ಮನಸ್ಸಿಗೆ ಒಂಥರ ಏನೋ ಒಂದು ಖುಷಿ ನಮಗೆ. ಇದು ಗಿಡ ಅಂದ್ರೆ ಈ ಹಸಿರು ಅಂದ್ರೆ ನಾನು ಇದು ರೆಡ್ ಕಲರ್ ಪೇಂಟ್ ತಂದೀನಿ. ಇದಕ್ಕೆ ಹಚ್ಕೊಂಡು ಇದು ಪೇಂಟ್ ಏನು ಒಣಗ್ತದಲ್ಲ ಆವಾಗ ನಾನು ಮತ್ತೆ ಇದ್ರ ಮೇಲೆ ಒಂದು ವೈಟ್ ಕಲರ್ದು ಪೇಂಟಿಂದು ಡಿಸೈನ್ ಮಾಡ್ಕೊಂಡು ಈ ಕುಳ್ಳಿದಾಗ ಒಂದು ಗಿಡ ಹಾಕ್ತೀನಿ. ಟೆಂಗಲ್ ಹಾರ್ಟ್ ಅಂತ ಒಂದು ಗಿಡ ಬರ್ತದಲ್ಲ, ಬೆಳ್ಳಿ ಹಾರ್ಟ್ ಶೇಪ್ನಾಗ ಒಂದು ಬೆಳ್ಳಿ ಬರ್ತದೆ. ಭಾಳ ಚಲೋ ಇರ್ತದೆ ಫ್ರೆಂಡ್ಸ್. ಅದು ನಾನು ನಿಮಗೆ ನಾ ಮುಂದಿನ ವಿಡಿಯೋದಾಗ ತೋರಿಸ್ತೀನಿ. ಇದು ನನ್ನ ಟೈರ್ನಾಗ ನಾನೇನು ಟೈರ್ಗಳು ಹ್ಯಾಂಗ್ ಮಾಡೀನಲ್ಲ ಅದ್ರಾಗ ಇಟ್ಟ ಅಂತಂದ್ರೆ ಭಾಳ ಚಂದ ಕಾಣಿಸ್ತದೆ, ಭಾಳ ಶೋ ಕಾಣಿಸ್ತದೆ. ಅದಕ್ಕೆ ನಾನು ಇವತ್ತು ಏನದ ಇದಕ್ಕೆ ನಾನು ಪೇಂಟ್ ಹಚ್ಚಿ ನಾನು ಇಟ್ಟಿರ್ತೀನಿ. ಮತ್ತು ಮರುದಿವ್ಸ ಇದು ಎಲ್ಲ ಚಲೋ ಒಣಗ್ತದಲ್ಲ ಫ್ರೆಂಡ್ಸ್, ಆವಾಗ ನಾನು ವೈಟ್ ಕಲರ್ ಪೇಂಟ್ ಇದ್ರ ಮೇಲೆ ಚುಕ್ಕಿ ಕೊಟ್ಟು ಇದ್ರಾಗ ನಾನು ಗಿಡ ಹಚ್ಚಿ ನಾನು ನಿಮಗೆ ತೋರಿಸ್ತೀನಿ.
ಏನಾದರೂ ಒಂದು ತರ್ತೀನಿ ನಾನು. ಮಾರ್ಕೆಟ್ಗೆ ಹೋದಂದ್ರೆ ನಾನು ಏನಾದರೂ ಒಂದು ನಾನು ಗಾರ್ಡನ್ದಾಗ ಆ್ಯಡ್ ಮಾಡ್ಬೇಕಂತ ನಾನು ತರ್ತೀನಿ. ಯಾವುದೇ ಒಂದು ವಸ್ತು ನಾನು ಗಾರ್ಡನ್ದಾಗ ತರಲಾರ್ದೆ ನಾನು ಖಾಲಿ ಬರಂಗಿಲ್ಲ ಫ್ರೆಂಡ್ಸ್. ನನಗೆ ಎಲ್ಲದಕ್ಕಿಂತ ಮುಂಚೆ ನಾನು ಗಾರ್ಡನ್ದಾಗ ಏನು ತರಬೇಕು ಏನಿಲ್ಲ ಅನ್ನೋದು ಒಂದೇ ನನಗೆ ಟೆನ್ಷನ್ ಇರ್ತದೆ. ಏನು ತರಲಿ ಏನಿಲ್ಲ ಅಂಥೇಳಿ ನಾನು ಏನಾದರೂ ಹೀಗೆ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ನಾನು ಗಾರ್ಡನ್ದಾಗ ಹೊಸ ಐಟಮ್ ಆ್ಯಡ್ ಮಾಡ್ತಾಯಿರ್ತೀನಿ. ಇದು ನಾನು ಸ್ವಲ್ಪ ಒಣಗಿಸೋಕಿಡ್ತೀನಿ. ಇದಿಷ್ಟನ್ನು ಪೇಂಟ್ ಮಾಡಿಕೊಂಡು ಒಣಗಿಸೋಕಿಡ್ತೀನಿ. ನಾವು ಯಾವುದಾದ್ರೂ ಒಂದು ಟೆನ್ಷನ್ಲೇ ಆಗಲಿ ಏನಾದ್ರೂ ಎದ್ರದಲ್ಲೇ ಭೀ ಆಗಲಿ ನಮ್ಮ ಗಾರ್ಡನ್ದಾಗ ನಾವು ಏನಾದರೂ ಕೆಲಸ ಮಾಡ್ತಾಯಿದ್ದೀವಿ ಅಂದ್ರೆ ಭಾಳ ಮನಸ್ಸು ಬರ್ತದೆ ಫ್ರೆಂಡ್ಸ್. ಮತ್ತು ನಿಮ್ಗೆ ಇನ್ನೊಂದು ವಿಡಿಯೋದಾಗ ನಾನು ಈ ಕುಳ್ಳಿದಾಗ ಯಾವುದು ಗಿಡ ಹಚ್ತೀನಿ, ಈ ಕುಳ್ಳಿದಾಗ ನಾನು ಏನು ಶೋ ಮಾಡ್ತೀನಿ ಮತ್ತು ನಾನಿದು ಎಲ್ಲಿ ಇಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ ಬಾಯ್, ಮತ್ತೊಂದು ವಿಡಿಯೋದಾಗ ಸಿಗೋಣ.